ಚಿತ್ರದುರ್ಗ ಕೋಟೆಯ ಇತಿಹಾಸ. ಕೋಟೆಯು ಬಹಳ ಆಸಕ್ತಿದಾಯಕ ಮತ್ತು ಅದ್ಭುತವಾದ ಇತಿಹಾಸವನ್ನು ಹೊಂದಿದೆ. ಬ್ರಹ್ಮಗಿರಿ ಬಳಿಯ ಅಶೋಕ ಚಕ್ರವರ್ತಿಯ ಶಿಲಾಶಾಸನವು ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಾಲುಕ್ಯರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರೊಂದಿಗೆ ಮೌರ್ಯ ಸಾಮ್ರಾಜ್ಯದ ಅಸ್ತಿತ್ವವನ್ನು ಬಹಿರಂಗಪಡಿಸುತ್ತದೆ. ಹೊಯ್ಸಳರ ಪತನದ ನಂತರ ಕೋಟೆಯು ವಿಜಯನಗರ ಸಾಮ್ರಾಜ್ಯದ ನಿಯಂತ್ರಣಕ್ಕೆ ಬಂದಿತು. ವಿಜಯನಗರ ಸಾಮ್ರಾಜ್ಯವು 1565 ಯಲ್ಲಿ ಅವರ ಆಳ್ವಿಕೆಯ ಅಂತ್ಯದವರೆಗೆ ನಾಯಕರನ್ನು, ಪ್ರದೇಶದ ಸ್ಥಳೀಯ ಮುಖ್ಯಸ್ಥ, ತಮ್ಮ ನಿಯಂತ್ರಣಕ್ಕೆ ತಂದಿತು. ಅದರ ನಂತರ ನಾಯಕರು ಕೋಟೆಯ ಸ್ವತಂತ್ರ ನಿಯಂತ್ರಣವನ್ನು ಪಡೆದರು ಮತ್ತು ಸುಮಾರು 200 ವರ್ಷಗಳ ಕಾಲ ಕೋಟೆಯನ್ನು ಆಳಲು ಪ್ರಾರಂಭಿಸಿದರು. ನಾಯಕ ಮದಕರಿ ನಾಯಕನ ಕೊನೆಯ ಆಡಳಿತಗಾರರು 1779 ರಲ್ಲಿ ಹೈದರ್ ಅಲಿಯಿಂದ ಸೋಲಿಸಲ್ಪಟ್ಟರು ಮತ್ತು ಕೋಟೆಯ ನಿಯಂತ್ರಣವನ್ನು ಪಡೆದರು. ಕೋಟೆಯ ಪ್ರವೇಶದ್ವಾರದ ಬಳಿ ಗೋಡೆ 6 ಉಳಿಸಿ. ನಾಯಕರ ಕಾಲವು ಚಿತ್ರದುರ್ಗದ ಕೋಟೆಗೆ ಅತ್ಯುತ್ತಮವಾದ ಅವಧಿಯಾಗಿದೆ ಮತ್ತು ಓದಲು ತುಂಬಾ ಆಸಕ್ತಿದಾಯಕವಾಗಿದೆ. ತಿಮ್ಮನ ನಾಯಕ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ನಾಯಕ. ಅವರ ಪ್ರಾಮಾಣಿಕತೆ ಮತ್ತು ಮಿಲಿಟರಿ ಕೆಲಸದಲ್ಲಿ ಅವರ ಅತ್ಯುತ್ತಮ ಸಾಧನೆಗಳ ಕಾರಣ ಅವರನ್ನು ಚಿತ್ರದುರ್ಗದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಚಿತ್ರದುರ್ಗ, ದಾವಣಗೆರೆ, ಜಗಳೂರು, ಹರಿಹರ ಪ್ರದೇಶಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ. ತಿಮ್ಮನ ನಾಯಕನ ಮರಣದ ನಂತರ ಅವನ ಮಗ ಮದಕರಿ ನಾಯಕ ಅಥವಾ ಓಬಣ್ಣ ನಾಯಕ ಅವನ ಉತ್ತರಾಧಿಕಾರಿಯಾದನು. 1689 ರವರೆಗೆ ಅನೇಕ ನಾಯಕರು ಆಳಿದರು. 1689 ರಲ್ಲಿ ಭರಮಪ್ಪ ನಾಯಕನು 1689 ರಿಂದ 1722 ರವರೆಗೆ ಆಳಿದನು ಮತ್ತು ನಾಯಕರ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟನು. ಅವರು ಮೊಘರೊಂದಿಗೆ ಹಲವಾರು ಯುದ್ಧಗಳನ್ನು ಮಾಡಿದರು. ಭರಮಪ್ಪ ನಾಯಕನ ಮರಣದ ನಂತರ ಮದಕರಿ ನಾಯಕ ಚಿತ್ರದುರ್ಗ ಮತ್ತು ಕೋಟೆಯ ಮೇಲೆ ಹಿಡಿತ ಸಾಧಿಸಿದನು. ಅವರು 1758 ರಿಂದ 1799 ರವರೆಗೆ ಆಳಿದರು. ಅವನ ಆಳ್ವಿಕೆಯಲ್ಲಿ ಕೋಟೆಯು ಹೈದರ್ ಅಲಿಯ ಸೈನಿಕರಿಂದ ಸುತ್ತುವರಿಯಲ್ಪಟ್ಟಿತು. ದಕ್ಷ ಆಡಳಿತಗಾರನಾಗಿದ್ದ ಮದಕರಿ ನಾಯಕನು ಹೈದರ್ ಅಲಿಯ ಸೈನ್ಯದ ವಿರುದ್ಧ ರಕ್ಷಣೆಗಾಗಿ ಕೋಟೆಯನ್ನು ಪರಿಣಾಮಕಾರಿಯಾಗಿ ಬಳಸಿದನು. ಹೈದರ್ ಅಲಿ 1760, 1770 ಮತ್ತು 1779 3 ಬಾರಿ ಕೋಟೆಯ ಮೇಲೆ ದಾಳಿ ಮಾಡಿದ. ಅಂತಹ ಒಂದು ಯುದ್ಧದಲ್ಲಿ ಹೈದರ್ ಅಲಿ ತನ್ನ ಸೈನಿಕರನ್ನು ಕೋಟೆಯಲ್ಲಿರುವ ರಂಧ್ರದಿಂದ ಕಳುಹಿಸಲು ಯೋಜಿಸಿದನು. ಗುಂಡಿಯ ಕಾವಲುಗಾರನು ತನ್ನ ಊಟಕ್ಕೆ ಮನೆಗೆ ಹೋಗಿದ್ದನು ಮತ್ತು ಅವನು ಹಿಂದಿರುಗುವ ತನಕ ತನ್ನ ಹೆಂಡತಿಯನ್ನು ರಂಧ್ರವನ್ನು ಕಾವಲು ಮಾಡುವಂತೆ ಕೇಳಿದನು. ಅವನ ಹೆಂಡತಿ ಹತ್ತಿರದ ಕೊಳದಿಂದ ನೀರು ತರಲು ಹೋಗಿದ್ದಳು. ಅಲ್ಲಿ ಸೈನಿಕರು ರಂಧ್ರದಿಂದ ಪ್ರವೇಶಿಸುವುದನ್ನು ಗಮನಿಸಿದಳು. ಹೃದಯದಲ್ಲಿ ಭಯವಿಲ್ಲದೆ ಮತ್ತು ಹೈದರಾಲಿಯಿಂದ ಕೋಟೆಯನ್ನು ರಕ್ಷಿಸಲು ಅವನ ಹೆಂಡತಿ ಓಬವ್ವ ಪಿಸ್ತಲ್, ಒನಕೆ ತೆಗೆದುಕೊಂಡು ಕಾವಲುಗಾರನಾಗಿ ರಂಧ್ರದ ಬಳಿ ನಿಂತಳು. ಅವಳು ರಂಧ್ರದ ಮೂಲಕ ಪ್ರವೇಶಿಸಿದ ಅನೇಕ ಸೈನಿಕರನ್ನು ಕೊಂದು ಶವಗಳನ್ನು ಸದ್ದಿಲ್ಲದೆ ಮರೆಮಾಡಿದಳು. ಆದರೆ ನಂತರ ಅವಳನ್ನು ಸೈನಿಕರು ಕೊಂದರು. ಆ ಕಾಲಕ್ಕೆ ಓಬವ್ವ ಹೈದರಾಲಿಯಿಂದ ಕೋಟೆಯನ್ನು ಉಳಿಸಿದಳು. ಈ ಹಳ್ಳ ಈಗ ಒನಕೆ ಓಬವ್ವನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ. ಆದರೆ 1779 ರಲ್ಲಿ ಮದಕರಿ ನಾಯಕ ಹೈದರ್ ಅಲಿಯಿಂದ ಸೋಲಿಸಲ್ಪಟ್ಟರು ಮತ್ತು ಕೊಲ್ಲಲ್ಪಟ್ಟರು. 1799 ರಲ್ಲಿ ನಡೆದ 4ನೇ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪು ಸುಲ್ತಾನನನ್ನು ಬ್ರಿಟಿಷರು ಸೋಲಿಸಿದರು ಮತ್ತು ನಂತರ ಮೈಸೂರಿನ ನಿಯಂತ್ರಣ ಮತ್ತು ಆಡಳಿತವನ್ನು ಮೈಸೂರು ಸರ್ಕಾರಕ್ಕೆ ಹಿಂತಿರುಗಿಸಲಾಯಿತು. ಕೋಟೆಯ ಒಳಗಿನ ರಚನೆಗಳು. ಒನಕೆ ಓಬವ್ವನ ಕಿಂಡಿ. ಚಿತ್ರದುರ್ಗದ ಮುಖ್ಯ ನಗರದಿಂದ ಸುಮಾರು 1 ಕಿಮೀ ದೂರದಲ್ಲಿರುವ ಗಿರಿದುರ್ಗದ ಕಲ್ಲಿನ ಬೆಟ್ಟಗಳ ಮೇಲೆ ಕೋಟೆಯನ್ನು ನಿರ್ಮಿಸಲಾಗಿದೆ. ಕೋಟೆಯು 7 ವೃತ್ತಾಕಾರದ ಗೋಡೆಗಳಿಂದ ಭದ್ರವಾಗಿದೆ, ಆದ್ದರಿಂದ ಇದನ್ನು 7 ಸುಟಿನ ಕೋಟೆ, 7 ವೃತ್ತಾಕಾರದ ಕೋಟೆ ಎಂದೂ ಕರೆಯಲಾಗುತ್ತದೆ. ಕೋಟೆಯ ಮುಖ್ಯ ದ್ವಾರವು 7 ಹೆಡೆಯ ನಾಗರಹಾವು, ಅವಳಿ ತಲೆಯ ಹಕ್ಕಿ, ಗಂಡಬೇರುಂಡ, ರಾಜಹಂಸ ಮತ್ತು ಕಮಲದ ಹೂವನ್ನು ಹೊಂದಿದೆ. 7 ವೃತ್ತಾಕಾರದ ಕೋಟೆಗಳು ಹಲವಾರು ತೆರೆಯುವಿಕೆಗಳನ್ನು ಹೊಂದಿವೆ. ಒಂದು ಕೋಟೆ, ಮಸೀದಿ, ನೀರಿನ ಜಲಾಶಯಗಳು ಮತ್ತು ಪ್ರಾಚೀನ ದೇವಾಲಯಗಳು. ವಸತಿ ಪ್ರದೇಶವು ಕೋಟೆಯ ತಳಹದಿಯ ಬಳಿ ಇದೆ. ಕೋಟೆಯು 19 ದ್ವಾರಗಳು ಮತ್ತು